ಎಲ್ರಿಗೂ ನಮಸ್ಕಾರ. ಪ್ರತಿದಿನ ಸಂಜೆ ನನ್ನ ತಲೆ ತಿನ್ನೋ ಒಂದೇ ಒಂದು ಕ್ವಶನ್ ಅಂದರೆ ನಾಳೆ ಬೆಳಿಗ್ಗೆ ತಿಂಡಿಗೆ ಏನು ಮಾಡಲಿ ಅಂತ. ನೀವು ಜಾಯಿಂಟ್ ಫ್ಯಾಮಿಲಿನಲ್ಲೋ ಇಲ್ಲ ಮಕ್ಕಳಿರೋ ಮನೆಯಲ್ಲೋ ಇದ್ದೀರಾ ಅಂತಂದ್ರಂತೂ ಒಬ್ಬೊಬ್ಬರು ಒಂದೊಂದು ತಿಂಡಿ ಡಿಮ್ಯಾಂಡ್ ಮಾಡೇ ಮಾಡ್ತಾರೆ. ಸತ್ಯ ಹೇಳಬೇಕಂದ್ರೆ ಅಡುಗೆ ಮಾಡೋದಕ್ಕಿಂತ ಏನು ಮಾಡೋದು ಅಂತ ಡಿಸೈಡ್ ಮಾಡೋದು ಇದೆಯಲ್ಲ, ಅದು ತುಂಬ ಕಷ್ಟ ಅಂತ ನನಗನ್ಸುತ್ತೆ. ಸೊ ವೆಲ್ಕಮ್ ಟು ಎಪಿಸೋಡ್ 1 ಆಫ್ ಮೈ ಬ್ರೇಕ್ಫಾಸ್ಟ್ ಸೀರೀಸ್. ಈ ಸೀರೀಸ್ನಲ್ಲಿ ಸಿಂಪಲ್ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ರೆಸಿಪಿಗಳನ್ನು ನಾನು ಶೇರ್ ಮಾಡ್ತೀನಿ. ಇವತ್ತಿನ ರೆಸಿಪಿ ಮಜ್ಜಿಗೆ ದೋಸೆ ಅಥವಾ ಬಟರ್ ಮಿಲ್ಕ್ ದೋಸೆ. ಈ ದೋಸೆ ಮಾಡೋದಕ್ಕೆ 4 ಕಪ್ ಆಗುವಷ್ಟು ದೋಸೆ ಅಕ್ಕಿನ 3 ರಿಂದ 4 ಗಂಟೆ ನೆನೆಸಿಡಿ. ನೆನೆಸಿಟ್ಟ ಅಕ್ಕಿ ಜೊತೆ ತಿನ್ ಪೋಹ ಅಥವಾ ಅವಲಕ್ಕಿ ಒಂದು 2 ಕಪ್ ಆಗುವಷ್ಟು ತಗೊಳ್ಳಿ. ನೀವು 4 ಕಪ್ ದೋಸೆ ಅಕ್ಕಿ ತಗೊಂಡಿದ್ದೀರಾ ಅಂತಂದರೆ ಅದಕ್ಕೆ 1.5 ಕಪ್ ಆಗುವಷ್ಟು ಮಜ್ಜಿಗೆ ಅಥವಾ ಬಟರ್ ಮಿಲ್ಕ್ ಹಾಕ್ಕೊಳ್ಳಿ. ಇದಕ್ಕೆ ಒಂದು 3 ರಿಂದ 4ರಷ್ಟು ಕೆಂಪು ಮೆಣಸು ಅಥವಾ ಬ್ಯಾಡಗಿ ಮೆಣಸನ್ನು ತಗೊಳ್ಳಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ. ಇಷ್ಟನ್ನು ನುಣ್ಣಗೆ ಬ್ಯಾಟರ್ ಮಾಡ್ಕೊಳ್ಳಿ. ಇದನ್ನು ನೀವು ಮಿಕ್ಸಿ ಜಾರ್ನಲ್ಲೂ ಮಾಡ್ಕೋಬೋದು, ಇಲ್ಲಾಂದರೆ ಗ್ರೈಂಡರಲ್ಲೂ ಮಾಡ್ಕೊಳ್ಬೋದು. ನಾನು ಹೆಚ್ಚಾಗಿ ಗ್ರೈಂಡರ್ನಲ್ಲೇ ದೋಸೆ ಬ್ಯಾಟರ್ ರೆಡಿ ಮಾಡ್ಕೊಳ್ತೇನೆ. ಗ್ರೈಂಡರ್ ಮತ್ತು ಮಿಕ್ಸಿನಲ್ಲಿ ಕಂಪೇರ್ ಮಾಡಿದರೆ ದೋಸೆ ಬ್ಯಾಟರೆಲ್ಲ ಗ್ರೈಂಡರಲ್ಲಿ ಹೆಚ್ಚು ನುಣ್ಣಗಾಗುತ್ತೆ, ಹಾಗೆ ರುಚಿನೂ ಸ್ವಲ್ಪ ಜಾಸ್ತಿ ಅಂತ ನನಗನ್ಸುತ್ತೆ. ನೀವು ನಿಮ್ಮ ದೋಸೆ ಬ್ಯಾಟರನ್ನು ಯಾವುದ್ರಲ್ಲಿ ಮಾಡ್ತೀರಾ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಈ ದೋಸೆ ಹಿಟ್ಟನ್ನು ನುಣ್ಣಗೆ ರುಬ್ಕೊಂಡ್ಮೇಲೆ ಇದನ್ನು ಓವರ್ನೈಟ್ ಫರ್ಮೆಂಟ್ ಮಾಡಬೇಕು. ಈ ದೋಸೆ ಹಿಟ್ಟನ್ನು ತುಂಬ ನೀರಾಗಿ ಮಾಡ್ಕೊಳ್ಬೇಡಿ, ಉದ್ದಿನ ದೋಸೆ ಹಿಟ್ಟಿನ ಹದಕ್ಕೆ ಇರಲಿ. ತುಂಬ ನೀರಾಗಿ ಮಾಡಿಕೊಂಡ್ರೆ ಬೆಳಿಗ್ಗೆ ದೋಸೆ ಸ್ಪ್ರೆಡ್ ಮಾಡುವಾಗ ಕಷ್ಟ ಆಗುತ್ತೆ. ದೋಸೆ ಬ್ಯಾಟರ್ ಎಲ್ಲ ರೆಡಿ ಆಯ್ತಲ್ಲ, ಇನ್ನೇನು ರೌಂಡಾಗಿ ದೋಸೆ ಮಾಡಿಕೊಂಡ್ರೆ ಆಯ್ತಲ್ಲ ಅಂತ ಯೋಚನೆ ಮಾಡ್ತಿದ್ದೀರಾ? ನಮ್ಮ ಮನೆ ಕತೆ ಸ್ವಲ್ಪ ಡಿಫ್ರೆಂಟ್. ನಮ್ಮಲ್ಲಿ ಬರೋ ಫಸ್ಟ್ ದೋಸೆ ಆರ್ಡರ್ಸ್ ಎಲ್ಲ ಡೈನೋಸರ್, ಫಿಶ್ಶು, ಟೆಡ್ಡಿ ಬೇರ್, ಹಾಗೆ ಡಿಫ್ರೆಂಟ್ ಟೈಪ್ಸ್ ಆಫ್ ವೆಹಿಕಲ್ಸು, ಇಂಥದ್ದೆಲ್ಲ. ನಮ್ಮೊಳಗೆ ನಮಗೇ ಗೊತ್ತಿಲ್ಲದೆ ಇರೋ ಆರ್ಟಿಸ್ಟನ್ನು ಹೊರಗಡೆ ತಂದು ಇಂಥ ಡಿಫ್ರೆಂಟ್ ಡಿಸೈನ್ಸ್ ದೋಸೆಗಳನ್ನು ಮಾಡಿದ್ರೆ ನಮ್ಮ ಮಾರ್ನಿಂಗ್ ತುಂಬ ಪೀಸ್ಫುಲ್ಲಾಗಿರುತ್ತೆ. ಎನಿವೆ, ದೋಸೆ ಅಕ್ಕಿ, ಅವಲಕ್ಕಿ, ಕೆಂಪು ಮೆಣಸು, ಮಜ್ಜಿಗೆ ಹಾಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೊಂಡು ನುಣ್ಣಗೆ ರುಬ್ಕೊಂಡು ಓವರ್ನೈಟ್ ಫರ್ಮೆಂಟ್ ಮಾಡಿದ್ರೆ ಸಾಫ್ಟ್, ಟ್ಯಾಂಗಿ ಹಾಗೆ ಬ್ಯುಸಿ ಮಾರ್ನಿಂಗ್ಗೆ ತುಂಬ ಕಂಫರ್ಟ್ ಕೊಡುವಂಥ ಮಜ್ಜಿಗೆ ದೋಸೆ ರೆಡಿ. ಇದಕ್ಕೆ ಕಾಂಬಿನೇಷನ್ ಆಗಿ ಚಟ್ನಿ, ಸಾಂಬಾರು ಯಾವ್ದು ಬೇಕಾದ್ರೂ ಮಾಡ್ಕೊಳ್ಬೋದು. ನಾನಿಲ್ಲಿ ಯಾವುದೇ ಚಟ್ನಿ ಅಥವಾ ಸಾಂಬಾರು ರೆಸಿಪಿನ ಶೇರ್ ಮಾಡಿಲ್ಲ. ನಿಮಗೆ ಬೇಕು ಅಂತಂದರೆ ನೆಕ್ಸ್ಟ್ ವೀಡಿಯೋಗಳಲ್ಲಿ ಅದನ್ನು ತೋರಿಸ್ಕೊಡ್ತೀನಿ. ಇದೊಂದು ಸಿಂಪಲ್ಲಾಗಿ ಮಾಡ್ಕೊಳ್ಳುವಂಥ ಬ್ರೇಕ್ಫಾಸ್ಟ್ ರೆಸಿಪಿ. ಒಂದು ಸತಿ ನಿಮ್ಮ ಮನೆಯಲ್ಲೂ ಟ್ರೈ ಮಾಡಿ ನೋಡಿ. ರೆಸಿಪಿ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ಇರೋರು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಬ್ರೇಕ್ಫಾಸ್ಟ್ ಸೀರೀಸ್ನಲ್ಲಿ ನೆಕ್ಸ್ಟ್ ಯಾವ ರೆಸಿಪಿ ಟ್ರೈ ಮಾಡಲಿ ಅಂತ ಕಮೆಂಟ್ ಮಾಡಿ ಹೇಳಿ.